ಯುಗಾದಿ ಹಬ್ಬದ ಸಂಭ್ರಮ. ಈ ಸಂಭ್ರಮದ ಹಿನ್ನೆಲೆಯಲ್ಲಿ ಹೋಳಿಗೆಗೆ ಭಾರಿ ಡಿಮ್ಯಾಂಡ್ ಶುರುವಾಗಿದೆ. ಯುಗಾದಿ ಹಬ್ಬ ಅಂತ ಅಂದ ಮೇಲೆ ಹೋಳಿಗೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಈ ಬಾರಿ ಹೋಳಿಗೆಗೆ ಭಾರಿ ಡಿಮ್ಯಾಂಡ್ ಇದೆ. ಒಂದು ಕಡೆ ಸಿಲಿಂಡರ್ ಅಭಾವ, ಸೌದೆ ಒಲೆಯಲ್ಲಿ ಗ್ರಾಹಕರಿಗೆ ಹೋಳಿಗೆಗಳನ್ನ ರೆಡಿ ಮಾಡಿ ಕೊಡ್ತಾ ಇದ್ದಾರೆ. ಬೆಂಗಳೂರಿನ ಹಳ್ಳಿ ಮನೆಯಲ್ಲಿ ಸೌದೆ ಒಲೆಯಲ್ಲಿಯೇ ಹೋಳಿಗೆ ರೆಡಿ ಆಗ್ತಾ ಇದೆ. ಸೌದೆ ಒಲೆ, ಪೆಟ್ರೋಲ್ ಗ್ಯಾಸ್, ಎಲೆಕ್ಟ್ರಿಕ್ ಗ್ಯಾಸ್ ಅನ್ನ ಬಳಸಿ ಅಡುಗೆ ಮಾಡ್ತಾ ಇದ್ದಾರೆ. ಗ್ರಾಹಕರ ನಿರೀಕ್ಷೆಯನ್ನ ಈಡೇರಿಸ್ತಾ ಇದ್ದಾರೆ. ಹಳ್ಳಿ ಮನೆ ಮಾಲೀಕ ರಾಘವೇಂದ್ರ ಅವರು ಹೇಳ್ತಾರೆ, ನಾವು ಸೌದೆ ಒಲೆಯಲ್ಲಿಯೇ ಹೋಳಿಗೆಯನ್ನ ತಯಾರಿಸಿದ್ದೀವಿ. ಕಳೆದ 20 ವರ್ಷದಿಂದಲೂ ಹಬ್ಬದ ಊಟವನ್ನ ಹಳ್ಳಿ ಮನೆ ಬಡಿಸ್ತಾನೆ ಬಂದಿದೆ. ಈ ಬಾರಿ ಗ್ಯಾಸ್ ಸಂಕಷ್ಟ ಇದೆ. ಹೋಳಿಗೆ ಆರ್ಡರ್ ತೆಗೆದುಕೊಳ್ಳೋದಿಕ್ಕೆ ಮಾಲೀಕರು ಹಿಂದೆ ಮುಂದೆ ನೋಡ್ತಿದ್ದಾರೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಹಳ್ಳಿ ಮನೆಯಲ್ಲಿ ಹಬ್ಬದೂಟ ಸಿಗುತ್ತೆ. ಸೌದೆ ಒಲೆಯಲ್ಲಿಯೇ ಹೋಳಿಗೆ ರೆಡಿ ಆಗ್ತಾ ಇದೆ. ನಾವು ಪ್ರತಿ ಸತಿ ಹಳ್ಳಿ ಮನೆಯಲ್ಲಿ ಹಬ್ಬದೂಟ ಮಾಡ್ತಾ ಇದ್ವಿ. ಈ ಸಿಲಿಂಡರ್ ಅಭಾವ ಆದಾಗ ನಮಗೆ ಫಸ್ಟ್ ಯೋಚನೆ ಬಂದಿದೆ, ಅದು ಈ ಸತಿ ನಮ್ಮ ಹಬ್ಬದೂಟ ಮಾಡೋಕ್ಕಾಗತ್ತಾ ಇಲ್ವೋ ಅಂತ ಯೋಚನೆ ಇತ್ತು. ಸೊ ಆವತ್ತಿಂದ ನಾವು ನಮ್ಮ ಟೀಮ್ ಜೊತೆ ಎಲ್ಲ ಮಾತಾಡಿ ಯಾವುದೇ ಕಾರಣಕ್ಕೂ ಹಬ್ಬಕ್ಕೆ ತೊಂದರೆ ಆಗದಿದ್ದಂಗೆ ಏನು ಮಾಡೋದು ಅಂತ ಯೋಚನೆ ಮಾಡಿ ನಮ್ಮ ಸೆಂಟ್ರಲ್ ಕಿಚನಲ್ಲಿ ನಮಗೆ ಒಂದು ಪರ್ಯಾಯ ವ್ಯವಸ್ಥೆಗಳು ಮಾಡ್ಕೊಂಡಿದ್ದೀವಿ. ಸೊ ಮೊದಲೇ ನಮಗೆ ಒಂದು ಡೀಸೆಲ್ ಬಾಯ್ಲರ್ ಇದೆ. ಸೊ ಡೀಸೆಲ್ ಬಾಯ್ಲರಿಂದ ನಮಗೆ ನೀರು ಹೋಗಿ ಇದು ಸ್ಟೀಮ್ ಆಗಿ ಸ್ಟೀಮ್ ಕುಕ್ಕಿಂಗಿಗೆ ನಮಗೆ ಅನುಕೂಲ ಮಾಡಿಕೊಡುತ್ತೆ. ಸೊ ನಮಗೆ ಅಲ್ಲಿ ಒಂದು 8 ಪಾತ್ರೆಗಳಿದೆ. ಡಬಲ್ ಜಾಕೆಟೆಡ್ ಸ್ಟೀಮ್ ವೆಸಲ್ಸ್ ಇದೆ. ಸೊ ಅದರಲ್ಲಿ ನಿಮಗೆ ಅನ್ನ ಏನು ಬೇಕು, ತರಕಾರಿ ಬೇಯಿಸ್ಕೊಳ್ಳೋದು, ರಸಮ್ ಮಾಡೋದು, ಸಾಂಬಾರು ಮಾಡೋದು, ಸೊ ಅದನ್ನೆಲ್ಲ ಅದರಲ್ಲಿ ಮಾಡ್ಕೊಳ್ತಾ ಇದ್ದೀವಿ. ಸೊ ನಮಗೆ ಮೇನ್ ಪ್ರಾಬ್ಲಮ್ ಬಂದಿದೆ ದೋಸೆ ಮಾಡೋದು, ಅಕ್ಕಿ ರೊಟ್ಟಿ ಮಾಡೋದು, ಆಮೇಲೆ ಹೋಳಿಗೆ ಮಾಡೋದು. ಸೊ ಅದಕ್ಕೋಸ್ಕರ 1-2 ದಿವಸ ನಾವು ಹೋಳಿಗೆ ಮತ್ತು ಅಕ್ಕಿ ರೊಟ್ಟಿನ ನಿಲ್ಲಿಸಿದ್ವಿ. ಸೊ ಆದರೆ ಬೇಡಿಕೆ ತುಂಬ ಇತ್ತು, ಜನ ಬಂದು ಕೇಳ್ತಾ ಇದ್ರು. ನಾವು ಅದಕ್ಕೋಸ್ಕರ ಏನು ಮಾಡೋದಂತ ಒಂದು ಎಲೆಕ್ಟ್ರಿಕ್ ತವಾ ಇತ್ತು, ಒಂದು ಎಲೆಕ್ಟ್ರಿಕ್ ತವಾ ಇತ್ತು. ಸೊ ಅದರಲ್ಲಿ ಮಾಡೋಕ್ಕೆ ಶುರು ಮಾಡಿದ್ದೀವಿ. ಬಟ್ ಏನಂದರೆ ನಮಗೆ ಎಲೆಕ್ಟ್ರಿಕ್ ಚಪಾತಿ ಮಾಡಬೇಕು, ಹೋಳಿಗೆ ಮಾಡಬೇಕು, ದೋಸೆ ಮಾಡಬೇಕಂದ್ರೆ ಆಗ್ತಾ ಇಲ್ಲ. ಸೊ ನಮ್ಮ ಹುಡುಗರು ಶಿಫ್ಟಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಯಾವುದನ್ನ ನಾವು ಕಸ್ಟಮರ್ಗೆ ಬಿಸಿ ಬಿಸಿ ಕೊಡೋದು ಬೇಡ, ಅದನ್ನು ಒಂದು ಬೇರೆ ಟೈಮಲ್ಲಿ ಮಾಡಿಕೊಂಡು ಬಿಸಿ ಏನು ಮಾಡಬೇಕು, ದೋಸೆ ಮಾಡೋದನ್ನು ಕಸ್ಟಮರ್ ಎದುರುಗಡೆ ಮಾಡೋದ್ರಿಂದ ಕಸ್ಟಮರ್ಗೆ ಸಿಗೋ ಟೈಮಲ್ಲಿ ದೋಸೆ ಮಾಡ್ತಾ ಇದ್ದೀವಿ. ಸೊ ಬೇರೆ ಲೇಟ್ ಅವರ್ಸಲ್ಲಿ ನಮ್ಮ ಸ್ಟಾಫ್ ಬಂದುಬಿಟ್ಟು ಹೋಳಿಗೆ ಮಾಡ್ತಾ ಇದ್ದಾರೆ. ಸೊ ಯಾವುದೇ ಕಾರಣಕ್ಕೂ ಹಬ್ಬಕ್ಕೆ ಯಾವುದೂ ತೊಂದರೆ ಆಗದೆ ಇರಲಿ ಅನ್ನೋ ದೃಷ್ಟಿಯಿಂದ ನಾವು ಇದನ್ನೆಲ್ಲ ವ್ಯವಸ್ಥೆಗಳು ಮಾಡ್ಕೊಂಡಿದ್ದೀವಿ. ಹಬ್ಬದ ಸಂದರ್ಭದಲ್ಲಿ ನಾವು ಯಾವುದೇ ಸಮಸ್ಯೆ ಆಗಬಾರ್ದು. ಸೊ ಹಬ್ಬದ ಊಟ ನಾವು ಈ ಸತಿ ಸರ್ವ್ ಮಾಡಲೇಬೇಕು ಅಂತ ಮೊದಲಿಂದ ನಾವು ಡಿಟರ್ಮಿನ್ ಆಗಿದ್ವಿ. ಸೊ ನಮ್ಮ ಟೀಮ್ ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಇನ್ನು ಅಲ್ಲದೆ ನಮಗೆ ಹೋಟ್ಲ್ ಬಂದ್ ಮಾಡೋ ಆಪ್ಷನ್ನೇ ನಾವು ಎಲಿಮಿನೇಟ್ ಮಾಡಿಬಿಟ್ಟಿದ್ವಿ ನಮ್ಮ ಮೈಂಡಿಂದ. ಸೊ ಬಂದ್ ಮಾಡಿದ್ರೆ ನಮಗೆ ಗ್ರಾಹಕರಿಗೂ ತೊಂದರೆ, ಅಲ್ಲದೆ ನಾವು ಇಲ್ಲಿ ಕೆಲಸ ಮಾಡ್ತಾರೋ ಎಲ್ಲ ಎಂಪ್ಲಾಯೀಸ್ ಅವ್ರ ಫ್ಯಾಮಿಲಿಗೆ ತೊಂದರೆ ಆಗುತ್ತೆ. ಸೊ ಆದರೆ ನಾವು ಕೋವಿಡ್ ಟೈಮಲ್ಲಿ ನಾವು ಆಗಲೇ ಅನುಭವಿಸ್ಬಿಟ್ಟಿದ್ದೀವಿ. ಒಂದು ಸತಿ ಹೋಟ್ಲು ಬಂದ್ ಮಾಡಿದ್ರೆ ತಿರ್ಗಿ ಓಪನ್ ಮಾಡೋದು ತುಂಬ ಕಷ್ಟ. ಸೊ ಅಲ್ಲದೆ ಬಂದ್ ಮಾಡಿರೋ ಹೋಟೆಲ್ಗಳನ್ನ ನಾವು ಮೇಂಟೈನ್ ಮಾಡೋದಕ್ಕೆ ಆಗೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.